ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮೊಟ್ಟೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ ಏನೇನು ಬೇಕಾಗುತ್ತೆ ಸಾಂಬಾರು ಮಾಡೋದಕ್ಕೆ. ಲೆಟ್ಸ್ ಸೊ ಮೊದಲಿಗೆ ನಾನೊಂದು ಜಾರನ್ನ ತೊಗೋತಾ ಇದ್ದೀನಿ. ಸೊ ಅದಕ್ಕೆ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ತೆಂಗಿನ ತುರಿನಾದರೂ ಹಾಕ್ಕೊಬೋದು, ಕೊಬ್ಬರಿ ತುರಿನಾದರೂ ಹಾಕ್ಕೊಬೋದು. ಸೊ ಚಕ್ಕೆ, ಲವಂಗ ಹಾಗೂ ಮೆಣಸನ್ನು ಸಹ ಹಾಕ್ಕೊಂಡಿದ್ದೀನಿ. 1 ಇಂಚಷ್ಟು ನಾನು ಹಸಿ ಶುಂಠಿಯನ್ನು ಸಹ ನಾನು ತಗೊಂಡಿದ್ದೀನಿ. ನಂತರ ಬೆಳ್ಳುಳ್ಳಿ 1 ಗೆಡ್ಡೆಯಷ್ಟು ನಾನು ಬೆಳ್ಳುಳ್ಳಿನೂ ಸಹ ತಗೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊಂಡು ನಂತರ ಒಂದು ಅರ್ಧದಷ್ಟು ಈರುಳ್ಳಿನ ನಾನು ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. 2 ಟೊಮೊಟೊನೂ ಸಹ ತಗೊಂಡಿದ್ದೀನಿ ಹುಳಿಗೆ ತಕ್ಕಷ್ಟು. ಸೊ ಕೊತ್ತಂಬರಿ ಸಹ ತಗೊಂಡು ಹಾಕ್ಕೊಂಡಿದ್ದೀನಿ. ಸೊ ಈ ಮಸಾಲೆನ ನಾವು ಸ್ವಲ್ಪ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್, ಚೆನ್ನಾಗಾಗಿದೆ, ನುಣ್ಣಗಾಗಿದೆ. ಸೊ ನುಣ್ಣಗಿದೆ ಅಷ್ಟು ಸಾಂಬಾರು ಸಹ ಟೇಸ್ಟಿಯಾಗಿ ಬರುತ್ತೆ. ಸೊ ಈಗ ಒಗ್ಗರಣೆ ಹಾಕೋಣ ಬನ್ನಿ. ಒಂದು ಬಾಣಲೆಯಲ್ಲಿ ನಾವು ಎಣ್ಣೆನ ಹಾಕಿ ಅದಕ್ಕೆ ಎಣ್ಣೆ ಕಾದ ನಂತರ ಸಾಸಿವೆನೂ ಸಹ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿಬೇಕು ಫ್ರೆಂಡ್. ನಂತರ ಒಂದೇ ಒಂದು ಮೆಣಸಿನ್ಕಾಯಿನ ಹೆಚ್ಚಾಕ್ಕೊಂಡು ಅದಾದ ನಂತರ ಒಂದು ಈರುಳ್ಳಿನ ಸಹ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಬ್ರೌನ್ ಕಲರ್ ಆಗಬೇಕು. ಬ್ರೌನ್ ಕಲರ್ ಆದ ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ, ಸೊ ಮಸಾಲೆನ ನಾವು ಸೇರಿಸ್ಕೊಳ್ತಾ ಇದ್ದೀವಿ ಫ್ರೆಂಡ್. ಸೊ ಇದು ಸ್ವಲ್ಪ ಬೇಯಬೇಕು, ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಲೇ. ಸೊ ಇವಾಗ ಅದನ್ನು ಮಿಕ್ಸ್ ಮಾಡಿ ಬಿಡೋಣ. ಇದಕ್ಕೆ 2 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ 2 ಟೀ ಸ್ಪೂನಷ್ಟು ಸಾಂಬಾರು ಪುಡಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ. ನಂತರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಸ್ವಲ್ಪ ಇದು ಎಲ್ಲ ಫ್ರೈ ಆಗಬೇಕು ಫ್ರೆಂಡ್. ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆ ಥರ ಫ್ರೈ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಹ ನಾವು ಹಾಕ್ಕೋಬೋದು. ಈಗ ಎಷ್ಟು ಆಗುತ್ತೆ ಸ್ವಲ್ಪನಾದರೂ ಹಾಕ್ಕೊಳ್ಳಿ, ಆಮೇಲೆ ಹಾಕ್ಕೋಬೋದು. ಸೊ ನಾವು ಜಾರಲ್ಲಿ ರುಬ್ಬಿದ್ವಲ್ಲ, ಅದೇ ಜಾರಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದರಲ್ಲಿ ಹಾಕ್ಕೋಬೇಕಾಗತ್ತೆ. ಸೊ ನೋಡ್ತಾ ಇದ್ದೀರಲ್ವ, ಇವಾಗ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಿಮಗೆ ಎಷ್ಟು ನೀರಿನ ಪ್ರಮಾಣ ಬೇಕಾಗುತ್ತೋ ಅಷ್ಟನ್ನು ನೀವು ಸೇರಿಸ್ಕೋಬೇಕಾಗುತ್ತೆ ನೀರನ್ನು. ಸೊ ನನಗೆ ಇಬ್ಬರೇ ಇರೋದ್ರಿಂದ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊತಿದ್ದೀನಿ. ಸೊ ಚಪಾತಿಗೂ ಮಾಡ್ಕೋಬೋದು, ದೋಸೆಗೂ ಮಾಡ್ಕೋಬೋದು, ಹಾಗೆ ರೈಸ್, ಮುದ್ದೆ ಎಲ್ಲದಕ್ಕೂ ಬರುತ್ತೆ ಫ್ರೆಂಡ್ಸ್. ಸೊ ಆ ಥರ ಮಾಡ್ಕೋತಾ ಇದ್ದೀನಿ. ನಂತರ ಇದನ್ನು ನಾವು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕಾಗತ್ತೆ. ಚೆನ್ನಾಗಿ ಇದು ಕುದ್ದಷ್ಟು ನಮಗೆ ಟೇಸ್ಟು ಸಹ ಚೆನ್ನಾಗಿ ಬರುತ್ತೆ ಫ್ರೆಂಡ್. ಸೊ ಇದನ್ನು ಇವಾಗ ಕುದಿಯೋಕ್ಕೆ ಬಿಡೋಣ ಫ್ರೆಂಡ್. ಸೊ ಬನ್ನಿ ಮೊಟ್ಟೆನ ಇವಾಗ ಯಾವ ರೀತಿ ಹಾಕೋದು ನೋಡೋಣ. ನಾವು ಇಬ್ಬರೇ ಇರೋದ್ರಿಂದ ನಾನು 4 ಮೊಟ್ಟೆನ ತೊಗೊಂಡಿದ್ದೀನಿ. ಸೊ ಈಗ ಒಂದೊಂದನ್ನು ಒಂದು ಬೌಲಲ್ಲಿ ನಾವು ಹೊಡ್ಕೊಳ್ಳೋಣ. ಒಂದು ಬೌಲಲ್ಲಿ ಹಾಕಿ ಇವಾಗ ನಾವು ಅದನ್ನು ಬಾಣಲಿಲಿ ಹಾಕಬೇಕಾಗುತ್ತೆ. ಸೊ ನೋಡಿ, ಬಾಣಲಿಲಿ ಕುದೀತಾ ಇದೆ. ಸೊ ಖಾರ ಎಲ್ಲ ಕುದ್ದಿದೆ. ಸೊ ಈಗ ನಾವು ಒಂದೊಂದೇ ಮೊಟ್ಟೆನ ನಾವು ಬೌಲಲ್ಲಿ ಹೊಡ್ಕೊಂಡು ಅದಕ್ಕೆ ಹಾಕೋಬೇಕು. ಡೈರೆಕ್ಟ್ ಹೊಡೆಯೋದ್ರಿಂದ ಸಿಪ್ಪೆ ಅದರಲ್ಲಿ ಬಿದ್ದರೆ ಊಟದಲ್ಲಿ ಸಿಗ್ಬೋದು. ಹಂಗಾಗಿ ನಾವು ಈ ಥರ ಸಪ್ರೇಟಾಗಿ ಬೌಲಲ್ಲಿ ಹೊಡ್ಕೊಂಡು ಹಾಕ್ಕೊಳೋದ್ರಿಂದ ನಮ್ಗೆ ಒಳ್ಳೆಯದು. ಸೊ ಹಾಕಿ 2 ಮಿನಿಟ್ಸ್ ಆದಮೇಲೆ ಈ ಥರ ಸುಚ್ಕ ತೊಗೊಬೇಕು ಫ್ರೆಂಡ್ಸ್. ನಾವು ಚಪಾತಿನ ಚೌಟ ಯೂಸ್ ಮಾಡ್ತೀವಲ್ಲ ಚಪಾತಿಗೆ, ಸೊ ಅದರಿಂದ ನಾವು ಲೈಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಅದು ತಳ್ಕಂಟಿರುತ್ತೆ. ಸೊ ನೋಡ್ತಿದ್ದೀರಲ್ಲ ಫ್ರೆಂಡ್, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ರೆಡಿಯಾಗಿದೆ. ಸೊ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ರೆಡಿಯಾಗಿದೆ ಮೊಟ್ಟೆ ಸಾಂಬಾರು. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಮರಿಬೇಡಿ. ಚೆನ್ನಾಗಿತ್ತು ಟೇಸ್ಟ್ ಅಂದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಗಿತ್ತು ಅಂತ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್, ಥ್ಯಾಂಕ್ ಯು.